ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ದಿನ ನಾನು ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಪಾಪುಗೆ ಹೈ ತುಂಬಿ 6ನೇ ತಿಂಗಳಿಗೆ ಬಿದ್ದಿದೆ. ಸೊ ಒಂದು ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಫೋಟೋಶೂಟ್ ಅಂದರೆ ನಾನು ಮನೇಲೇ ಇರೋವಂಥ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಫೋಟೋಶೂಟ್ನ ಮಾಡ್ತಾಯಿದ್ದೀನಿ. ನಾನು ಮತ್ತು ನನ್ನ ಅಕ್ಕನ ಮಗಳು ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ನೋಡೋಣ ಯಾವ ರೀತಿಯಾಗಿ ಥೀಮ್ ಮಾಡ್ತೀನಿ ಅಂತ. ನಮ್ಮ ಪಾಪ ಬೇರೆ ಇಲ್ಲಿ ಸೌಂಡ್ ಮಾಡ್ತಾ ಇದ್ದಾನೆ. ಸೌಂಡ್ ಎಫೆಕ್ಟ್ ಜಾಸ್ತಿ ಇದೆ ಬ್ಯಾಕ್ಗ್ರೌಂಡು, ಅದನ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿ. ಯಾವ ರೀತಿಯಾಗಿ ನಾವು ಥೀಮ್ ಮಾಡ್ತೀವಿ ಇವತ್ತು, ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು. ನೋಡೋಣ ಬನ್ನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ. ಈ ವಿಡಿಯೋನ ನೀವು ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಎಲ್ಲ ರೆಕಾರ್ಡ್ ಆಗಿದೆ ಅಂದ್ಕೊಂಡಿದ್ದೆ, ಬಟ್ ಅದು ಕೆಲವೊಂದು ಕ್ಲಿಪ್ಸ್ಗಳು ಮಾತ್ರ ರೆಕಾರ್ಡ್ ಆಗಿದೆ. ಅದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮನೇಲೇ ಇರೋವಂಥ ತೊಗರಿಬೇಳೆ ಆಮೇಲೆ ಹೆಸ್ರು ಕಾಳು ಅಕ್ಕಿನ ಯೂಸ್ ಮಾಡಿಕೊಂಡು ನಾನು ಥೀಮ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು ಕ್ರಿಸ್ಮಸ್ ಟ್ರೀ, ಅದೇ ನಮ್ಮ ಪಾಪುಗೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾನಿಲ್ಲಿ ಈ ಥರ ಥೀಮ್ನ ಸೆಲೆಕ್ಟ್ ಮಾಡಿ ಮಾಡ್ತಾಯಿದ್ದೀನಿ. ಫೈನಲ್ ಆಗಿ ನೋಡಿ ಈ ಥರ ಲುಕ್ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಥೀಮ್ನ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸಿಕ್ಸ್ ಮಂತ್ ಬಂದಿದ್ದಕ್ಕೆ ನಮ್ಮ ಮನೇಲಿ ಬಜ್ಜಿ ಬೋಂಡ ಮತ್ತು ಒಬ್ಬಟ್ಟು ಮಾಡಿದರು. ಅಮ್ಮ ನಾನು ಇವತ್ತು ಚೋಳಿ ಅಲ್ವಾ, ಚೋಳಿಗೆ ಇದು ಹೀರೆಕಾಯಿ ಬಜ್ಜಿ, ಆಮೇಲೆ ಆಲೂಗಡ್ಡೆ ಬಜ್ಜಿ, ಚೋಳಿ ಆಯ್ತಲ್ಲ ಅದಕ್ಕೆ ಬಜ್ಜಿ ಮಾಡ್ತಾಯಿದ್ದೀನಿ. ಚಳಿಗೆ ಬಿಸಿ ಬಿಸಿಯಾಗಿ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡಿ ತಿನ್ನೋಣ ಅಂತ. ಏನೇನು ಹಾಕೊಂಡಿದ್ಯಮ್ಮ ಅದಕ್ಕೆ? ಇದಕ್ಕೆ ಮೆಣಸಿನ್ಕಾಯಿ ಪುಡಿ, ಸೋಡಾ, ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ, ಸೋಡಾ ಹಾಕಿದ್ದೀನಿ. ಮೆಣಸಿನ್ಕಾಯಿ ಪುಡಿನ? ಮೆಣಸಿನ್ಕಾಯಿ ಪುಡಿ, ಖಾರದ ಪುಡಿ, ಕಡಲೆ ಹಿಟ್ಟು, ಉಪ್ಪು, ಸೋಡಾ. ಆಮೇಲೆ ಒಂಚೂರು ಜೀರ್ಣ ಆಗೋಕ್ಕೆ ಜೀರಿಗೆ ಪುಡಿ. ಜೀರ್ಣ ಆಗೋದಕ್ಕೆ ಜೀರಿಗೆ ಪುಡಿ. ನೋಡಿ, ಆಲೂಗೆಡ್ಡೆ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಸಣ್ಣದಾಗಿ ಅಮ್ಮ ತೊಳ್ಕೊಂಡು ಹಚ್ಕೊಂಡಿದ್ದಾರೆ ಆಲೂಗೆಡ್ಡೆನ. ಅದೇ ಥರ ಹೀರೆಕಾಯಿನ ಮೇಲೆ ಸಿಪ್ಪೆ ಸ್ವಲ್ಪ ತೆಗೆದ್ಬಿಟ್ಟು ಸಣ್ಣದಾಗಿ ಹೊಡ್ಕೊಂಡಿದ್ದಾರೆ. ತೊಳ್ಕೊಂಡು ಒಬ್ಬಟ್ಟು ಮಾಡಿರೋದು ರೆಸಿಪಿದು ಫುಲ್ ವಿಡಿಯೋ ಇಲ್ಲ. ಅದು ಮಾಡಿದಾದಮೇಲೆ ನನಗೆ ನೆನಪಾಯಿತು, ಆವಾಗ ನಾನು ಈ ಕ್ಲಿಪ್ ತೊಗೊಂಡಿದ್ದೀನಿ. ಸಂಜೆ ನಮ್ಮ ಪಾಪುದು ಈ ರೀತಿಯಾಗಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ ನಾವು.